ಬನ್ನಿ ಇವತ್ತು ಬಾದುಷಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ನಿಮಗೆ 2-3 ವಿಡಿಯೋದಲ್ಲಿ ಹೇಳ್ದಂಗೆ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಸ್ವೀಟ್ಗಳನ್ನ ಮಾಡಿದ್ದೆ. 1 by 1 ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬಾದುಷಾ ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ, ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ಎಷ್ಟು ರುಚಿಯಾಗಿ ರೆಡಿ ಆಗುತ್ತೆ ಅಂತ ನೀವೇ ನೋಡಿ. ಅಳತೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದ್ರ ಪ್ರಕಾರ ನೀವು ಟ್ರೈ ಮಾಡಿದ್ರೆ ಖಂಡಿತ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ನೀರು ಕುಡಿಯೋ ಗ್ಲಾಸಲ್ಲಿ 4 ಗ್ಲಾಸು ಮೈದಾ ತೊಗೊಂಡಿದ್ದೀನಿ. ನೀವು ಚಿಕ್ಕ ಗ್ಲಾಸಲ್ಲಿ ತೊಗೊಂಡು ಮಾಡ್ಕೋಬೋದು, ಇಲ್ಲ ಇದರಲ್ಲಿ ಅರ್ಧ ಭಾಗದಷ್ಟು ಅಳತೆಯಲ್ಲೂ ಮಾಡ್ಕೋಬೋದು. ಬಟ್ ನಾನು ಹಬ್ಬಕ್ಕೆ ಅಂತ ಮಾಡ್ತಾ ಇರೋದ್ರಿಂದ ದೊಡ್ಡ ಗ್ಲಾಸಲ್ಲಿ 4 ಗ್ಲಾಸು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ, ಅರ್ಧ ಟೀ ಸ್ಪೂನು ಬೇಕಿಂಗ್ ಪೌಡರು, ಮತ್ತು ಅರ್ಧ ಗ್ಲಾಸು ತುಪ್ಪ, ಅರ್ಧ ಗ್ಲಾಸು ಮೊಸರು ಸೇರಿಸಿದ್ದೀನಿ. ಯಾವ ಗ್ಲಾಸಲ್ಲಿ ನೀವು ಮೈದಾ ತೊಗೋತೀರೋ ಅದೇ ಗ್ಲಾಸಲ್ಲಿ ಎಲ್ಲನೂ ಅಳತೆ ಮಾಡ್ಕೋಬೇಕು. ಕಲರ್ಗೆ ಒಂದು ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಉಪ್ಪು ಸೇರಿಸ್ಬಿಟ್ಟು ಮೊದಲು ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟನ್ನು ಮೊದಲು ಮಿಕ್ಸ್ ಮಾಡಿದ್ಮೇಲೆ ನೀರನ್ನು ಚುಮ್ಸ್ಕೊಳ್ತಾ ಪೂರಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ಒಟ್ಟಿಗೆ ನೀರು ಹಾಕೋಬೇಡಿ, ಚಪಾತಿ ಥರ ಆಗಿಬಿಟ್ರೆ ಬಾದುಷಾ ಮಾಡೋದಕ್ಕೆ ಚೆನ್ನಾಗಿ ಬರೋದಿಲ್ಲ. ಹಿಟ್ಟು ಕಂಪಲ್ಸರಿ ಒಂದು ಅರ್ಧ ಗಂಟೆ ನೆನಿಬೇಕು. ಹಿಟ್ಟು ನೆನೆಯೋಷ್ಟೊತ್ತಲ್ಲಿ ಬಾದುಷಾ ಹಾಕೋಕ್ಕೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ಎಷ್ಟು ಗ್ಲಾಸು ನೀವು ಮೈದಾ ತೊಗೊಂಡಿರ್ತೀರೋ ಅಷ್ಟೇ ಗ್ಲಾಸು ಸಕ್ಕರೆ ತೊಗೋಬೇಕು. ನಾನಿಲ್ಲಿ 4 ಗ್ಲಾಸು ಮೈದಾ ತೊಗೊಂಡಿದ್ದರಿಂದ 4 ಗ್ಲಾಸು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆಯಲ್ಲಿ ಅರ್ಧ ಭಾಗದಷ್ಟು ನೀರು ಹಾಕಬೇಕು. ಅಂದರೆ 4 ಗ್ಲಾಸ್ ಸಕ್ಕರೆ ಹಾಕಿರೋದ್ರಿಂದ 2 ಗ್ಲಾಸು ನೀರು ಸೇರಿಸಿದ್ದೀನಿ. ಆಮೇಲೆ ಪಾಕ ಬರಲಿಕ್ಕೆ ಒಲೆ ಮೇಲೆ ಇಟ್ಟು ಸಿಮ್ಮಲ್ಲೇ ಮಾಡ್ಕೋಬೇಕಿದ್ದನ್ನು. ಯಾಕೆ ಅಂತಂದರೆ ತುಂಬ ಪಾಕ ಹಾಕಿಬಿಟ್ರೆ ಕ್ರಿಸ್ಟಲೈಸ್ ಆಗಿಬಿಡುತ್ತೆ. ಕಡಿಮೆ ನೀರು ಹಾಕಿ ಮಾಡ್ತೀವಲ್ವ, ಟೈಮ್ ಕನ್ಸಪ್ಷನ್ ಕಡಿಮೆ ಆಗಲಿ ಅಂದ್ಬಿಟ್ಟು ಅದರಿಂದ ಸಿಮ್ಮಲ್ಲೇ ತಿರುಗಿಸ್ತಾ ಇರಿ. ಮತ್ತು ಅದು ಒಂದೆಳೆ ಪಾಕ ಬರೋವರೆಗೂ ರೆಡಿ ಮಾಡ್ಕೋಬೇಕು. ಘಮಗೋಸ್ಕರ ಏಲಕ್ಕಿ ಪುಡಿ ಸೇರಿಸಿದ್ದೀನಿ. ಮತ್ತು ನಿಮಗೆ ವಿಡಿಯೋದಲ್ಲಿ ಕ್ಲಾರಿಟಿ ಬರಲಿ ಅನ್ನೋದಕ್ಕೋಸ್ಕರ 1 ಡ್ರಾಪು ಫುಡ್ ಕಲರ್ ಸೇರಿಸಿದ್ದೀನಿ. ಫುಡ್ ಕಲರ್ ಬಂದು ಖಂಡಿತ ಆಪ್ಷನಲ್ಲು, ಹಾಕಿದ್ರೂ ಸರಿ ಹಾಕಲಿಲ್ಲ ಅಂದರೂ ಚೆನ್ನಾಗಿ ಬರುತ್ತೆ. ಬಟ್ ಕ್ಲಾರಿಟಿಗೋಸ್ಕರ ನಾನು ಕಲರ್ ಸೇರಿಸಿದ್ರೆ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ ಅದು ಹೇಗೆ ಬರುತ್ತೆ ಬಾದುಷಾ ಅಂತ. ಮತ್ತು 2 ಬೆರಳು ಮಧ್ಯದಲ್ಲಿ ಸಕ್ಕರೆ ಪಾಕನ ಹಿಡಿದು ನೋಡಿದ್ರೆ 1 ಎಳೆ ಬರಬೇಕು. ಆವಾಗ ನಿಮಗೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಪಾಕ ಕ್ರಿಸ್ಟಲೈಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದೇ ಒಂದು ನಿಂಬೆಹಣ್ಣು ರಸನ ಹಾಕಿದ್ದೀನಿ. ನೀವು ಬಾದುಷಾ ಹಾಕಬೇಕಾದ್ರೆ ಪಾಕ ಆಲ್ಮೋಸ್ಟ್ ಬಿಸಿಯಾಗೇ ಇರಬೇಕು, ಆವಾಗಲೇ ಅದು ಎಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ತಣ್ಣಗಾಗ್ಬಿಟ್ರೆ ಒಂದು ಚೂರು ಬಿಸಿ ಮಾಡಿ ಆಮೇಲೆ ಬಾದುಷಾನ ಸೇರಿಸಿ. ಪಾಕ ರೆಡಿಯಾಗಿದೆ ಅಲ್ವಾ, ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಈಗ 1 ರೌಂಡ್ ನಾದ್ಕೊಂಡು ಬಾದುಷಾನ ರೆಡಿ ಮಾಡಿ ಇಟ್ಕೋಬೇಕು. ಒಂದು ಬ್ಯಾಚಲ್ಲಿ 5ರಿಂದ 6 ನೀವು ಎಣ್ಣೆಲಿ ಕರಿಯಂಗಿದ್ರೆ 5ನ್ನ ರೆಡಿ ಮಾಡ್ಕೋಬೇಕು. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. 2 ಹಸ್ತಗಳ ಮಧ್ಯ ಒಂದು ಉಂಡೆ ಇಟ್ಬಿಟ್ಟು, ಚಪಾತಿನ ಮಾಡ್ತೀವಲ್ಲ ಆ ಸೈಜಲ್ಲಿ ಉಂಡೆ ಇಟ್ಬಿಟ್ಟು ಹೆಬ್ಬೆರಳಿಂದ ಪ್ರೆಸ್ ಮಾಡಬೇಕು.